ಮತ್ ಚಲೋ ನಿಮ್ ಮನಿ ಪೂರ್ತಕ್ಕ ಒಂದ್ ಮೂಲ್ಯಾಗ ಗೊಬ್ಬರ ಹಾಕಿ ಯಾವ್ದ ಯೂರಿಯಾ ಹಾಕ್ಲಾರ್ದ DAP ಹಾಕ್ಲಾರ್ದ ಮನಿ ಪೂರ್ತಕ್ಕ ಬೆಳ್ಕೊರ್ ಮಂದಿನ ಕೊಲ್ಲಾಕಿರ್ತೈತಲ್ಲ ಬೇಕಾದ ಹಾಕಿರ್ಕಲ್ರ ಲೈಸೆನ್ಸ್ ಕೊಟ್ಟಾರ ಎಲ್ಲರಿಗೂ. ನೀವರ ಬದುಕು ಪ್ರಯತ್ನ ಮಾಡ್ರಲ್ಲ. ಆಮ್ಯಾಗ ಇನ್ನೊಂದು ಹೇಳನ್ರಿ, ನಿಮ್ ಹೊಲಕ್ಕ ಈ ಗೊಬ್ಬರ ಹಾಕಿದ್ರಿ ಅಂದ್ರೆ ಸಗಣಿ ಗೊಬ್ಬರ ಆಗಲಿ, ಈ ಸಗಣಿಯಿಂದ ತಯಾರು ಮಾಡಿದಂತ ಜೀವಾಮೃತ ಆಗಲಿ, ಗೋಕೃಪಾಮೃತ ಆಗಲಿ, ಇಂಥವ್ನ ಯಾವ್ರನ್ನಾರ ಹೊಡೆದಿದ್ರಿ ಹಾಕಿದ್ರಿ ಅಂದ್ರ ಮಣ್ಣ ಈ ಇಬ್ಬನಿ ಬೀಳ್ತೈತಲ್ಲ ಮುಂಚೆನೆ, ಆ ಇಬ್ಬನಿನ ಹೀರ್ಕೊಂತೈತೆ. ಮಳಿ ನೀರಿನ ಅಪೇಕ್ಷೆ ಮಾಡೋದಿಲ್ಲ, ಇಬ್ಬನಿ ನೀರಿನಾಗ ಬದುಕ್ತೈತೆ. ಅರ್ಧ ಇಂಚ ಇಬ್ಬನಿಲೇ ತೊಯ್ತೈತಿ. ಅಂತ ಕ್ಷಮತೆ ಆ ಮಣ್ಣಿನೊಳಗೆ ಬರ್ತೈತಿ ಕೆಳಗೆ. ನೀವು ಡ್ಯಾಮ್ ಕಟ್ಟಿ ನಿಂದ್ರಿಸ್ಲಾರ ನೀರು ಬರೀ ಮಣ್ಣಾಗ ಹಿಡಿದಿಡ್ತೈತಿ ಅಷ್ಟು ನೀರನ್ನು. ಇನ್ನ ಅದಕ್ಕಿಂತ ಹೆಚ್ಚು ಬೆಳಿತೈತಿ. ಅವ್ರದ್ದು ಮೊದಲನೇ ವರ್ಷನೇ ಎಷ್ಟು ಬೆಳೆದಾರ. ನೀವು ಚಂದಾಗ ಮಾಡಿದ್ರೆ ಅಂದ್ರೆ ಎಕರೆಗೆ 12 ಚೀಲ ಮ್ಯಾಗ ಬೆಳಿತೈತಿ. ಗೊಬ್ಬರ ಚಂದಂದ ಹಾಕ್ರಿ, ಚಲೋ ಬೆಳಿತೈತಿ, ಏನು ಕಡಿಮೆ ಬೀಳುದಿಲ್ಲ. ಅದಕ್ಕ ಹೊಲ ಚಂದ ಇಟ್ಕೊಳ್ಳ, ಎಷ್ಟು ಬೇಕಾಕೋ ಅಷ್ಟು ನೀರು ಅದು ಹವೆಯೊಳಗಿಂದ ತಗೊಂಡು ತನ್ನ ಜೀವನಾತ ಸಾಗಿಸ್ತೈತಿ. ಬೀಜ ಎಲ್ಲ ಮನಿವು ಇರ್ಬೇಕು. ನಮ್ದೇನಾಗೈತಿ, ಎಲ್ಲ ಸಂಸಾರ ಬಾಜಾರಕ್ಕ, ಗೊಬ್ಬರ ಬಾಜಾರದಾಗ, ಬೀಜ ಬಜಾರದಾಗ, ಔಷಧ ಬಜಾರದಾಗ, ಮತ್ತ ಎಲ್ಲ ಬೇಕಾಗೋ ಮಷಿನ್ಗಳೆಲ್ಲ ಬಜಾರದಾಗ, ಔಷಧ ಎಲ್ಲ ಬಜಾರದಾಗ. ಆಯ್ತಾ? ಮುಂದೆ ಆತ್ಮಹತ್ಯೆ ಮಾಡ್ಕೋಬೇಕಂತಂದ್ರ ಹಗ್ಗನು ಬಜಾರ್ದಾಗ. ಇವನ್ ಮನ್ಯಾಗ ಏನೈತಿ? ಏನೂ ಇಲ್ಲ. ಪುಂಡಿನಾರು ಇಲ್ಲ, ಕಲ್ಪಟ್ಲಿನಾರು ಇಲ್ಲ. ಇವ ಸಾಯ್ಬೇಕಂತ ಹಗ್ಗ ತರಕ್ ಹೋದ್ರೆ ಹಗ್ಗನೂ ಬಾಜಾರ್ದಂದ. ಇವನ್ ಮನ್ಯಾಗ ಏನೂ ಇಲ್ಲ. ಒಕ್ಕಲಿಗರ ಮನೆಗೆ ತನಗ್ ಬೇಕಾದದ್ದನ್ನ ಕಾಪಾಡ್ಕೋಬಹುದು ಅಂತ ತಿಳ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ಬರಿಗೌಡ್ರ ಸಂಸ್ಕೃತಿ ಒಳಗ ನಮ್ಮ ಮನೆಗೆ ಬೇಕಾಗೋ ಎಲ್ಲ ನಮ್ಮ ಹೊಲ್ದಾಗಿರ್ಬೇಕು. ಎಷ್ಟು ಕಾಳಜಿ ವಹಿಸಿ. ನೀವು ವಹಿಸ್ಲಿಲ್ಲ ಅಂತಂದ್ರ ನಿಮ್ಮನ್ನ ಈ ಭೂಮಿ, ಈ ನಿಸರ್ಗದ ಪ್ರಕೃತಿಯ ಜೀವಗಳು ಕ್ಷಮ ಮಾಡುವುದಿಲ್ಲ. ಏನು ಭವಿಷ್ಯದೊಳಗೆ ನಮ್ಮನ್ನು ಕ್ಷಮ ಮಾಡಕ ಸಾಧ್ಯ. ಮಳಿ ನಮ್ಮನ್ನು ನೋಡಿ ಕೆಳಗೆ ಇಳಿಯಂಗಿಲ್ಲ. ನಮ್ಮ ಹೊಲಗೊಳಗೆ ಗಿಡಗಳು ಹಚ್ಕೋಬೇಕು, ಮನ್ಯಾಗ ದನಗಳು ಇರ್ಬೇಕು. ನಾ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೀನಿ, ಹೊಲ ಅಂದ ಮ್ಯಾಗ ಹೊಲಕ್ಕೆ ಒಡ್ಡಬೇಕು, ಒಡ್ಡಿನ ಮ್ಯಾಗ ಗಿಡಗಳು ಬೇಕು, ಗಿಡದ ಕೆಳಗೆ ದನಗಳು ಬೇಕು, ಗಿಡದ ಮ್ಯಾಗ ಪಕ್ಷಿಗಳು ಬೇಕು. ಯಾರೋ ಬರ್ಲಾರ್ದಂಗ ಬಂದೋಬಸ್ತ್ ಮಾಡ್ಕೊಂಡು ಕೂತಾನ. ಒಂದ್ ಹಕ್ಕಿ ಹೊಲ್ದಾಗ ಬರುದು ಅವೆದಕ್ ಬೇಕಾಡ್ರಿ ಅಂತ. ಅವು ಬರ್ಲಿಲ್ಲ ಅಂತಂದ್ರೆ ನೀ ಏನ್ ಬದುಕಪ್ಪ. ಅವು ಬೆಳಿ ಮ್ಯಾಗ ಬಿದ್ದಂತ ಎಲ್ಲ ಹುಳ ತಿಂತಾವು ಅಂತ ನೀ ಸುರಕ್ಷಿತ ಇದ್ದಿ. ಹಕ್ಕಿಗಳ ಬ್ಯಾಡ ಅಂದಂದ್ರ ಅದಕ್ಕಾಗುದಿಲ್ಲ. ನಾವೆಲ್ಲರೂ ಸಹ ಅಸ್ತಿತ್ವವಾದ ಅಂತ ನಮ್ಮಲ್ಲಿ ಅಧ್ಯಾತ್ಮದಲ್ಲಿ ಒಂದು ಸಹ ಅಸ್ತಿತ್ವವಾದ. ಒಬ್ಬರಿಗಾಗಿ ಇನ್ನೊಬ್ಬರ ಅಸ್ತಿತ್ವ ಅವಶ್ಯಕ ಐತಿ. ನಾವೊಬ್ಬರು ಇನ್ನೊಬ್ಬ ಅವಲಂಬಿಸ್ಕೊಂಡಿವಿ. ಅದಕ್ಕ ಅಂಥ ಬದುಕು ನಮ್ದಾಗ್ಬೇಕು. ಇವಾಗ ನಮ್ಗೆ ಹೇಳಣ, ಆಕಳ ಮನ್ಯಾಗಿತ್ತಂದ್ರ ಒಂದಿಷ್ಟು ಆಕಳ ತುಪ್ಪ ಇರ್ತೈತಲ್ಲ, ತುಪ್ಪ ಆಕಳ ಮೊಸರು ಇರ್ತೈತಲ್ರಿ. ಅವರ ಬಾಟ್ಲಿದ್ದ ಹೆಣ್ಮಗಳ ದಿನ ಒಂದು ಕಪ್ ಆಕಳ ಮೊಸರು, ಅದು ಬೆಳ್ಳಿ ಬಟ್ಟಲ್ದಾಗ ಇಟ್ಟು ಉಂಡ್ರ ಬಾಳ ಚಲೋ. ಅದು ಇರ್ಲಿಲ್ಲ ಅಂದ್ರ ಮಣ್ಣಿನ ಮಡಿಕೆ ಒಳಗೆ ಸಣ್ಣದ ಕೊಳ್ಳ್ಯಾಗ ಹೆಪ್ಪ ಹಾಕಿ ಆ ಗರ್ಭಿಣಿ ಇದ್ದ ಹೆಣ್ಮಗಳಿಗೆ ದಿನಾಲು ಒಂದಿಷ್ಟ ಒಂದ್ ಕಪ್ ನಟ್ ಮೊಸರು ಉಣಸ್ರಿ, ಒಟ್ಟ ದವಾಖಾನಿಗೆ ತಗೊಂಡ್ ಹೋಗಕತ್ತಂಗಿಲ್ಲ. ನೀವು ಹೇಳ್ತಾರೆ ಒಟ್ಟ ದವಾಖಾನಿಗೆ ಹೋಗಕತ್ತಂಗಿಲ್ಲ. ಅದಕ್ಕಿಂತ ಚಲೋ ಹೇಳ ನಿಮ್ಗೆ, ಈಗ ಬಾಳ ಸನೆ ಬಂದೈತ್ರಿ, ಇನ್ ಹೆಂಗ್ ಮಾಡಕ್ ಆಕೈತ್ರಿ ಅಂತ ಅಂದ್ರೆ ಬ್ಯಾನ್ ಎದ್ದು ಆ ತಾಯಿಗೆ ಬಹಳ ತ್ರಾಸ ಆಕೈತೆ. ಡಾಕ್ಟರ್ ಏನಂತಾರೆ, ಸೀಸರಿಂಗ್ ಮಾಡೋದು ತಗೋರಿರ್ತಾರ.
ಇವರು ಏನಂತಾರೆ ಮಾಡ್ಬಿಡ್ರಿ ಅಲ್ಲಿ 70-80 ಸಾವಿರ ರೂಪಾಯಿ ಹೋಗ್ಬೋದು. ಅದರ ಜೇನುತುಪ್ಪ ಹಾಕಿ ಆ ಹೆಣ್ಮಗಳು ಕುಡಿಸ್ರಿ 5 ನಿಮಿಷನಾಗ ಆಕಿನ ಬ್ಯಾನ್ ನಿಂತು ಹೋಗ್ತದೆ. ಮುಂದ 10-15 ನಿಮಿಷನಾಗ ಹೆರಿತಾನ. ಆಕಳೇನು ಸುಮಾರು ಐತೆ ಅಂತೀರಿ ಚಲೋ ಐತಿ. ಮನೆಯಾಗ ಇತ್ತಂದ್ರೆ ಇಷ್ಟು ಕೆಲಸ ಮಾಡ್ಕೊತ ತುಪ್ಪ ಇರ್ತೈತಲ್ರಿ ಅವ ಆಕಳ ತುಪ್ಪ ರಾತ್ರಿ ಮಲಗಾಗ ಮೂಗ್ನಾಗ ಹಾಕ್ರಿ 2 ಹನಿ ಚಂದಾಗ ನಿದ್ದೆ ಬರ್ತೈತಿ. ಅವು ಗಂಡಸರು ಗೊರಕೆ ಹೊಡಿತಿರ್ತಾವಲ್ಲ ಮನ್ಯಾಗ ಅವನ್ ಮನೆ ಬಿಟ್ಟು ಹೊರಗೆ ಹಾಕಕ್ ಬರುತ್ತಿಲ್ಲ. ಮಲಗಾಗ 1-3 ಹನಿ ತುಪ್ಪ ಬಿಡ್ರಿ ಮೂಗ್ನಾಗ ಯಾವ 8 ದಿನದ ಗೊರಕೆ ಹೊಡಿದ ಬಂದಾಕೈತಿ. ನಿಮ್ಗೆ ಎಷ್ಟು ಸ್ವಾಸ್ಥ್ಯ ಲಾಭ ಆಗ್ತೈತೆ ಅವು ಗೊರಕೆ ಹೊಡಿಯೋದು ಬಿಟ್ಟು ಅಂದ್ರೆ. ಅವ್ರು ಮಲ್ಕೊಳ್ಳೋಕ್ಕಿಂತ ಮೊದಲು ನಿದ್ದೆ ಹತ್ತಬೇಕು. ಒಂದು ಇರ್ಲಿಲ್ಲ ಅಂದ್ರೆ ಅವ್ರ ಮಗ್ಲ ಬದಲಾಯಿಸುತ್ತಾನು ಗೊರಕೆ ನಿಂದಿರ್ತಾನು ನಿಮ್ಗೆ ನಿದ್ದೆ ಹತ್ತೋದಿಲ್ಲ. ಚಲೋ ಐತಿಲ್ಲ ಔಷಧ ಬಾಳ ಚಲೋ. ಇಂಥವ್ ನನ್ನ ಹಂತೇಲಿ ಬಾಳ ಚಲೋ ಹಾಲು ಹಿಂಡ್ಬೇಕು ಅನ್ಸಿದ್ರೆ ನನಗೆ ದನಗಳು ನಿಂಬೆ ಹಣ್ಣಿನ ಸಿಪ್ಪಿ ಒಣಗಿಸ್ಬಿಟ್ಟು ಪುಡಿ ಮಾಡೋದು. ಒಂದಿಟ್ಟು ನೆಲ್ಲಿಕಾಯಿ ಒಣಗಿಸಿ ಅದ್ರ ಪೌಡರ್ ಮಾಡಿ 2 ಕೂಡಿಸಿ 50 ಗ್ರಾಮ್ ನುಚ್ಚಿನಾಗ ಕುದಿಸ್ರಿ ತಿನ್ನಿಸ್ರಿ. 8 ದಿವಸ ಮಾಡ್ರಿ. ಹಾಲು ಎಷ್ಟು ಚಕ್ಕೊಂಡ್ ನೋಡ್ರಿ. ಅದು ಆಗ್ಲಿಲ್ಲ ಅಂದ್ರೆ ಈಗ ನನಗೂ ಬೇಳೆ ಇಲ್ಲ ನಿಮಗೂ ಬೇಳೆ ಇಲ್ಲ. ಯಾಕಂತಂದ್ರ ನೀವು ಒಕ್ಕಲಿಗರಪ್ಪ ಕಂಡಪ್ಪ ಈಗ ಸುಗ್ಗಿ ದಿವಸ. ಹಿಂಗಾಗಿ ನಾ ಎಲ್ಲ 6ಕ್ಕೆ ಬಂದೀನಿ, ನೀವೇ 8ಕ್ಕೆ ಬಂದಿರಿ. ಏನ್